ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಬಂಧನ ವಿಚಾರ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸೊ ಯಾಕಂತಂದ್ರೆ ಅವ್ರ ಬಂಧನ ಸರಿನೋ ಇಲ್ವಾ ಅನ್ನೋಂಥದ್ದು ಸ್ವತಃ ಖುದ್ದು ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಸಿ.ಟಿ. ರವಿ ಅವರ ಬಂಧನ ಸರಿಯಲ್ಲ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಆಗ್ತಾ ಇದೆ. ಸೊ ಆ ರೀತಿ ನೋಡೋದಾದ್ರೆ ಬಂಧನ ಸರಿನಾ ಅಥವಾ ಯಾವ ರೀತಿ? ಅದು ಸರಿನೋ ತಪ್ಪು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ನಮ್ಮ ಸದನಕ್ಕೆ ವ್ಯಾಪ್ತಿಗೆ ಬರೋಂಗಿಲ್ಲ. ಅದು ಹೊರಗೆ ಮಾಡಿದ್ದನ್ನು ಅವರ ಹಾಗೆ ಹೇಳಬೇಕು, ಅವ್ರು ಸಂಬಂಧಪಟ್ಟ ಹೇಳಬೇಕು. ನಮ್ಮ ಇದರಲ್ಲಿ ಅದು ನನಗೆ ಮತ್ತು ಅರೆಸ್ಟಿಗೆ ಸಂಬಂಧ ಇಲ್ಲ ನಮಗೆ. ಸರ್, ರೂಲಿಂಗ್ ಕೊಟ್ಟ ಮೇಲೂ ಕೂಡ ಅವರು ಬಂಧನವನ್ನು ಮಾಡಿದ್ದಾರೆ. ಸೊ ಅದ್ರ ಜೊತೆಲಿ FIR ಅಲ್ಲೂ ಕೂಡ ಸದನದ ಒಳಗೆ 1:30ಕ್ಕೆ ಆಗಿದ್ದು ಅನ್ನೋಂಥದ್ದು ಕೂಡ FIR ಅಲ್ಲಿ ಉಲ್ಲೇಖ ಆಗಿದೆ. ಅದನ್ನು ರೆಫರೆನ್ಸ್ ಹಾಕ್ಯಾರ, ಅದು ತಪ್ಪು, ಹಾಕಬಾರ್ದಾಗಿತ್ತು. ಅದಕ್ಕೆ ನಾನು ಆಗಲೇ ಎಕ್ಸ್ಪ್ಲೆನೇಷನ್ ಕೇಳೀನಿ. ಅದೇನು ಮುಂದೆ ನಾನು ಬಂದಾಗ ಅದ್ರ ಬಗ್ಗೆ ಯಾವ ಅಧಿಕಾರಿ ಮಾಡ್ಯಾರ ಅವ್ರ ಬಗ್ಗೆ ನಾವು ಏನು ನಮ್ಮ ನಿಯಮ ಪ್ರಕಾರ ಐತೆ ಆ ನಿಯಮದ ಪ್ರಕಾರ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಸರ್, ಸಿ.ಟಿ. ರವಿ ಅವರ ಬಂಧನದ ಬಳಿಕ ಹಲವೆಡೆ ಸುತ್ತಾಡಿಸಿದ್ದಾರೆ. ಅದರಲ್ಲೂ ಅವರು ಉಲ್ಲೇಖ ಮಾಡಿದ್ದಾರೆ ಕಬ್ಬಿನ ಗದ್ದೆಯಲ್ಲಿ ಇಟ್ಟರು ಅಥವಾ ಜೊತೆಲಿ ಕಲ್ಲಿನ ಕೊರೆ ಹತ್ರ ಕರ್ಕೊಂಡು ಹೋದ್ರು ಅನ್ನೋಂಥದ್ದು. ಈ ಕೇಂದ್ರ ಸಚಿವರು ಅವ್ರನ್ನ ಗುಂಡೊಡೆಯೋದಕ್ಕೆ ಕರ್ಕೊಂಡು ಹೋಗಿದ್ರು ಅನ್ನೋಂಥ ಆರೋಪ ಇದೆ. ಅದ್ರ ಬಗ್ಗೆ ನಾನು ಏನೂ ಸ್ಟೇಟ್ಮೆಂಟ್ ಕೊಡೋಕೆ ಹೋಗೋದಿಲ್ಲ, ಅವ್ರಿಗೆ ಮಾತಾಡೋಂಗಿಲ್ಲ. ಸರ್ಕಾರದ ಮತ್ತು ಪೊಲೀಸ್ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಲ್ಲ. ನನಗೇನಾದ್ರು ಬಂದಾಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸರ್, ಒಂದು ವೇಳೆ ಆ ರೀತಿ ಏನಾದರೂ ಸಿ.ಟಿ. ರವಿ ಅವರು ತಮಗೆ ದೂರನ್ನು ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಹೇಗೆ? 100% ನಾನು ಕೊಟ್ಟರೆ ಅದನ್ನು ಖಂಡಿತವಾಗಿ ನಿಯಮದ ಪ್ರಕಾರ ಪರಿಶೀಲನೆ ಮಾಡಿ ಏನು ಮಾಡಬೇಕು ಮಾಡುವಂಥ ಕೆಲಸ ಮಾಡ್ತೀನಿ. ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಬಂಧನ ವಿಚಾರ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸೊ ಯಾಕಂತಂದ್ರೆ ಅವ್ರ ಬಂಧನ ಸರಿನೋ ಇಲ್ವಾ ಅನ್ನೋಂಥದ್ದು ಸ್ವತಃ ಖುದ್ದು ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಸಿ.ಟಿ. ರವಿ ಅವರ ಬಂಧನ ಸರಿಯಲ್ಲ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಆಗ್ತಾ ಇದೆ. ಸೊ ಆ ರೀತಿ ನೋಡೋದಾದ್ರೆ ಬಂಧನ ಸರಿನಾ ಅಥವಾ ಯಾವ ರೀತಿ? ಅದು ಸರಿನೋ ತಪ್ಪು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ನಮ್ಮ ಸದನಕ್ಕೆ ವ್ಯಾಪ್ತಿಗೆ ಬರೋಂಗಿಲ್ಲ. ಅದು ಹೊರಗೆ ಮಾಡಿದ್ದನ್ನು ಅವರ ಹಾಗೆ ಹೇಳಬೇಕು, ಅವ್ರು ಸಂಬಂಧಪಟ್ಟ ಹೇಳಬೇಕು. ನಮ್ಮ ಇದರಲ್ಲಿ ಅದು ನನಗೆ ಮತ್ತು ಅರೆಸ್ಟಿಗೆ ಸಂಬಂಧ ಇಲ್ಲ ನಮಗೆ. ಸರ್, ರೂಲಿಂಗ್ ಕೊಟ್ಟ ಮೇಲೂ ಕೂಡ ಅವರು ಬಂಧನವನ್ನು ಮಾಡಿದ್ದಾರೆ. ಸೊ ಅದ್ರ ಜೊತೆಲಿ FIR ಅಲ್ಲೂ ಕೂಡ ಸದನದ ಒಳಗೆ 1:30ಕ್ಕೆ ಆಗಿದ್ದು ಅನ್ನೋಂಥದ್ದು ಕೂಡ FIR ಅಲ್ಲಿ ಉಲ್ಲೇಖ ಆಗಿದೆ. ಅದನ್ನು ರೆಫರೆನ್ಸ್ ಹಾಕ್ಯಾರ, ಅದು ತಪ್ಪು, ಹಾಕಬಾರ್ದಾಗಿತ್ತು. ಅದಕ್ಕೆ ನಾನು ಆಗಲೇ ಎಕ್ಸ್ಪ್ಲೆನೇಷನ್ ಕೇಳೀನಿ. ಅದೇನು ಮುಂದೆ ನಾನು ಬಂದಾಗ ಅದ್ರ ಬಗ್ಗೆ ಯಾವ ಅಧಿಕಾರಿ ಮಾಡ್ಯಾರ ಅವ್ರ ಬಗ್ಗೆ ನಾವು ಏನು ನಮ್ಮ ನಿಯಮ ಪ್ರಕಾರ ಐತೆ ಆ ನಿಯಮದ ಪ್ರಕಾರ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಸರ್, ಸಿ.ಟಿ. ರವಿ ಅವರ ಬಂಧನದ ಬಳಿಕ ಹಲವೆಡೆ ಸುತ್ತಾಡಿಸಿದ್ದಾರೆ. ಅದರಲ್ಲೂ ಅವರು ಉಲ್ಲೇಖ ಮಾಡಿದ್ದಾರೆ ಕಬ್ಬಿನ ಗದ್ದೆಯಲ್ಲಿ ಇಟ್ಟರು ಅಥವಾ ಜೊತೆಲಿ ಕಲ್ಲಿನ ಕೊರೆ ಹತ್ರ ಕರ್ಕೊಂಡು ಹೋದ್ರು ಅನ್ನೋಂಥದ್ದು. ಈ ಕೇಂದ್ರ ಸಚಿವರು ಅವ್ರನ್ನ ಗುಂಡೊಡೆಯೋದಕ್ಕೆ ಕರ್ಕೊಂಡು ಹೋಗಿದ್ರು ಅನ್ನೋಂಥ ಆರೋಪ ಇದೆ. ಅದ್ರ ಬಗ್ಗೆ ನಾನು ಏನೂ ಸ್ಟೇಟ್ಮೆಂಟ್ ಕೊಡೋಕೆ ಹೋಗೋದಿಲ್ಲ, ಅವ್ರಿಗೆ ಮಾತಾಡೋಂಗಿಲ್ಲ. ಸರ್ಕಾರದ ಮತ್ತು ಪೊಲೀಸ್ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಲ್ಲ. ನನಗೇನಾದ್ರು ಬಂದಾಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸರ್, ಒಂದು ವೇಳೆ ಆ ರೀತಿ ಏನಾದರೂ ಸಿ.ಟಿ. ರವಿ ಅವರು ತಮಗೆ ದೂರನ್ನು ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಹೇಗೆ? 100% ನಾನು ಕೊಟ್ಟರೆ ಅದನ್ನು ಖಂಡಿತವಾಗಿ ನಿಯಮದ ಪ್ರಕಾರ ಪರಿಶೀಲನೆ ಮಾಡಿ ಏನು ಮಾಡಬೇಕು ಮಾಡುವಂಥ ಕೆಲಸ ಮಾಡ್ತೀನಿ. ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಬಂಧನ ವಿಚಾರ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸೊ ಯಾಕಂತಂದ್ರೆ ಅವ್ರ ಬಂಧನ ಸರಿನೋ ಇಲ್ವಾ ಅನ್ನೋಂಥದ್ದು ಸ್ವತಃ ಖುದ್ದು ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಸಿ.ಟಿ. ರವಿ ಅವರ ಬಂಧನ ಸರಿಯಲ್ಲ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಆಗ್ತಾ ಇದೆ. ಸೊ ಆ ರೀತಿ ನೋಡೋದಾದ್ರೆ ಬಂಧನ ಸರಿನಾ ಅಥವಾ ಯಾವ ರೀತಿ? ಅದು ಸರಿನೋ ತಪ್ಪು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ನಮ್ಮ ಸದನಕ್ಕೆ ವ್ಯಾಪ್ತಿಗೆ ಬರೋಂಗಿಲ್ಲ. ಅದು ಹೊರಗೆ ಮಾಡಿದ್ದನ್ನು ಅವರ ಹಾಗೆ ಹೇಳಬೇಕು, ಅವ್ರು ಸಂಬಂಧಪಟ್ಟ ಹೇಳಬೇಕು. ನಮ್ಮ ಇದರಲ್ಲಿ ಅದು ನನಗೆ ಮತ್ತು ಅರೆಸ್ಟಿಗೆ ಸಂಬಂಧ ಇಲ್ಲ ನಮಗೆ. ಸರ್, ರೂಲಿಂಗ್ ಕೊಟ್ಟ ಮೇಲೂ ಕೂಡ ಅವರು ಬಂಧನವನ್ನು ಮಾಡಿದ್ದಾರೆ. ಸೊ ಅದ್ರ ಜೊತೆಲಿ FIR ಅಲ್ಲೂ ಕೂಡ ಸದನದ ಒಳಗೆ 1:30ಕ್ಕೆ ಆಗಿದ್ದು ಅನ್ನೋಂಥದ್ದು ಕೂಡ FIR ಅಲ್ಲಿ ಉಲ್ಲೇಖ ಆಗಿದೆ. ಅದನ್ನು ರೆಫರೆನ್ಸ್ ಹಾಕ್ಯಾರ, ಅದು ತಪ್ಪು, ಹಾಕಬಾರ್ದಾಗಿತ್ತು. ಅದಕ್ಕೆ ನಾನು ಆಗಲೇ ಎಕ್ಸ್ಪ್ಲೆನೇಷನ್ ಕೇಳೀನಿ. ಅದೇನು ಮುಂದೆ ನಾನು ಬಂದಾಗ ಅದ್ರ ಬಗ್ಗೆ ಯಾವ ಅಧಿಕಾರಿ ಮಾಡ್ಯಾರ ಅವ್ರ ಬಗ್ಗೆ ನಾವು ಏನು ನಮ್ಮ ನಿಯಮ ಪ್ರಕಾರ ಐತೆ ಆ ನಿಯಮದ ಪ್ರಕಾರ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಸರ್, ಸಿ.ಟಿ. ರವಿ ಅವರ ಬಂಧನದ ಬಳಿಕ ಹಲವೆಡೆ ಸುತ್ತಾಡಿಸಿದ್ದಾರೆ. ಅದರಲ್ಲೂ ಅವರು ಉಲ್ಲೇಖ ಮಾಡಿದ್ದಾರೆ ಕಬ್ಬಿನ ಗದ್ದೆಯಲ್ಲಿ ಇಟ್ಟರು ಅಥವಾ ಜೊತೆಲಿ ಕಲ್ಲಿನ ಕೊರೆ ಹತ್ರ ಕರ್ಕೊಂಡು ಹೋದ್ರು ಅನ್ನೋಂಥದ್ದು. ಈ ಕೇಂದ್ರ ಸಚಿವರು ಅವ್ರನ್ನ ಗುಂಡೊಡೆಯೋದಕ್ಕೆ ಕರ್ಕೊಂಡು ಹೋಗಿದ್ರು ಅನ್ನೋಂಥ ಆರೋಪ ಇದೆ. ಅದ್ರ ಬಗ್ಗೆ ನಾನು ಏನೂ ಸ್ಟೇಟ್ಮೆಂಟ್ ಕೊಡೋಕೆ ಹೋಗೋದಿಲ್ಲ, ಅವ್ರಿಗೆ ಮಾತಾಡೋಂಗಿಲ್ಲ. ಸರ್ಕಾರದ ಮತ್ತು ಪೊಲೀಸ್ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಲ್ಲ. ನನಗೇನಾದ್ರು ಬಂದಾಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸರ್, ಒಂದು ವೇಳೆ ಆ ರೀತಿ ಏನಾದರೂ ಸಿ.ಟಿ. ರವಿ ಅವರು ತಮಗೆ ದೂರನ್ನು ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಹೇಗೆ? 100% ನಾನು ಕೊಟ್ಟರೆ ಅದನ್ನು ಖಂಡಿತವಾಗಿ ನಿಯಮದ ಪ್ರಕಾರ ಪರಿಶೀಲನೆ ಮಾಡಿ ಏನು ಮಾಡಬೇಕು ಮಾಡುವಂಥ ಕೆಲಸ ಮಾಡ್ತೀನಿ. ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಬಂಧನ ವಿಚಾರ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸೊ ಯಾಕಂತಂದ್ರೆ ಅವ್ರ ಬಂಧನ ಸರಿನೋ ಇಲ್ವಾ ಅನ್ನೋಂಥದ್ದು ಸ್ವತಃ ಖುದ್ದು ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಸಿ.ಟಿ. ರವಿ ಅವರ ಬಂಧನ ಸರಿಯಲ್ಲ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಆಗ್ತಾ ಇದೆ. ಸೊ ಆ ರೀತಿ ನೋಡೋದಾದ್ರೆ ಬಂಧನ ಸರಿನಾ ಅಥವಾ ಯಾವ ರೀತಿ? ಅದು ಸರಿನೋ ತಪ್ಪು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ನಮ್ಮ ಸದನಕ್ಕೆ ವ್ಯಾಪ್ತಿಗೆ ಬರೋಂಗಿಲ್ಲ. ಅದು ಹೊರಗೆ ಮಾಡಿದ್ದನ್ನು ಅವರ ಹಾಗೆ ಹೇಳಬೇಕು, ಅವ್ರು ಸಂಬಂಧಪಟ್ಟ ಹೇಳಬೇಕು. ನಮ್ಮ ಇದರಲ್ಲಿ ಅದು ನನಗೆ ಮತ್ತು ಅರೆಸ್ಟಿಗೆ ಸಂಬಂಧ ಇಲ್ಲ ನಮಗೆ. ಸರ್, ರೂಲಿಂಗ್ ಕೊಟ್ಟ ಮೇಲೂ ಕೂಡ ಅವರು ಬಂಧನವನ್ನು ಮಾಡಿದ್ದಾರೆ. ಸೊ ಅದ್ರ ಜೊತೆಲಿ FIR ಅಲ್ಲೂ ಕೂಡ ಸದನದ ಒಳಗೆ 1:30ಕ್ಕೆ ಆಗಿದ್ದು ಅನ್ನೋಂಥದ್ದು ಕೂಡ FIR ಅಲ್ಲಿ ಉಲ್ಲೇಖ ಆಗಿದೆ. ಅದನ್ನು ರೆಫರೆನ್ಸ್ ಹಾಕ್ಯಾರ, ಅದು ತಪ್ಪು, ಹಾಕಬಾರ್ದಾಗಿತ್ತು.
ಅದಕ್ಕೆ ನಾನು ಆಗಲೇ ಎಕ್ಸ್ಪ್ಲೆನೇಷನ್ ಕೇಳೀನಿ. ಅದೇನು ಮುಂದೆ ನಾನು ಬಂದಾಗ ಅದ್ರ ಬಗ್ಗೆ ಯಾವ ಅಧಿಕಾರಿ ಮಾಡ್ಯಾರ ಅವ್ರ ಬಗ್ಗೆ ನಾವು ಏನು ನಮ್ಮ ನಿಯಮ ಪ್ರಕಾರ ಐತೆ ಆ ನಿಯಮದ ಪ್ರಕಾರ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಸರ್ ಸಿ ಟಿ ರವಿ ಅವರ ಬಂಧನದ ಬಳಿಕ ಹಲವೆಡೆ ಸುತ್ತಾಡಿಸಿದ್ದಾರೆ. ಅದರಲ್ಲೂ ಅವರು ಉಲ್ಲೇಖ ಮಾಡಿದ್ದಾರೆ ಕಬ್ಬಿನ ಗದ್ದೆಯಲ್ಲಿ ಇಟ್ಟರು ಅಥವಾ ಜೊತೆಲಿ ಕಲ್ಲಿನ ಕೊರೆ ಹತ್ರ ಕರ್ಕೊಂಡು ಹೋದ್ರು ಅನ್ನೋಂಥದ್ದು. ಈ ಕೇಂದ್ರ ಸಚಿವರು ಅವ್ರನ್ನ ಗುಂಡೊಡೆಯೋದಕ್ಕೆ ಕರ್ಕೊಂಡು ಹೋಗಿದ್ರು ಅನ್ನೋಂಥ ಆರೋಪ ಇದೆ. ಅದ್ರ ಬಗ್ಗೆ ನಾನು ಏನು ಸ್ಟೇಟ್ಮೆಂಟ್ ಕೊಡೋಕೆ ಹೋಗೋದಿಲ್ಲ, ಅವ್ರಿಗೆ ಮಾತಾಡೋಂಗಿಲ್ಲ. ಸರ್ಕಾರದ ಮತ್ತು ಪೊಲೀಸ್ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಲ್ಲ. ನನಗೇನಾದ್ರು ಬಂದಾಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸರ್ ಒಂದು ವೇಳೆ ಆ ರೀತಿ ಏನಾದರೂ ಸಿ ಟಿ ರವಿ ಅವರು ತಮಗೆ ದೂರನ್ನು ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಹೇಗೆ? 100% ನಾನು ಕೊಟ್ಟರೆ ಅದನ್ನು ಖಂಡಿತವಾಗಿ ನಿಯಮದ ಪ್ರಕಾರ ಪರಿಶೀಲನೆ ಮಾಡಿ ಏನು ಮಾಡಬೇಕು ಮಾಡುವಂಥ ಕೆಲಸ ಮಾಡ್ತೀನಿ. ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಬಂಧನ ವಿಚಾರ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸೊ ಯಾಕಂತಂದ್ರೆ ಅವ್ರ ಬಂಧನ ಸರಿನೋ ಇಲ್ವಾ ಅನ್ನೋಂಥದ್ದು ಸ್ವತಃ ಖುದ್ದು ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ಸಿ ಟಿ ರವಿ ಅವರ ಬಂಧನ ಸರಿಯಲ್ಲ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಆಗ್ತಾ ಇದೆ. ಸೊ ಆ ರೀತಿ ನೋಡೋದಾದ್ರೆ ಆ ಬಂಧನ ಸರಿನಾ ಅಥವಾ ಯಾವ ರೀತಿ? ಅದು ಸರಿನೋ ತಪ್ಪು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಒಟ್ಟು ನಮ್ಮ ಸದನಕ್ಕೆ ವ್ಯಾಪ್ತಿಗೆ ಬರೋಂಗಿಲ್ಲ. ಅದು ಹೊರಗೆ ಮಾಡಿದ್ದನ್ನು ಅವರ ಹಾಗೆ ಹೇಳಬೇಕು, ಅವ್ರ ಸಂಬಂಧಪಟ್ಟ ಹೇಳಬೇಕು. ನಮ್ಮ ಇದರಲ್ಲಿ ಅದು ನನಗೆ ಮತ್ತು ಆ ಅರೆಸ್ಟಿಗೆ ಸಂಬಂಧ ಇಲ್ಲ ನಮಗೆ. ಸರ್ ರೂಲಿಂಗ್ ಕೊಟ್ಟ ಮೇಲೂ ಕೂಡ ಅವರು ಬಂಧನವನ್ನು ಮಾಡಿದ್ದಾರೆ. ಸೊ ಅದ್ರ ಜೊತೆಲಿ FIR ಅಲ್ಲೂ ಕೂಡ ಸದನದ ಒಳಗೆ 1:30 ಆಗಿದ್ದು ಅನ್ನೋಂಥದ್ದು ಕೂಡ FIR ಅಲ್ಲಿ ಉಲ್ಲೇಖ ಆಗಿದೆ. ಅದನ್ನು ರೆಫರೆನ್ಸ್ ಹಾಕ್ಯಾರ, ಅದು ತಪ್ಪು, ಹಾಕಬಾರ್ದಾಗಿತ್ತು. ಅದಕ್ಕೆ ನಾನು ಆಗಲೇ ಎಕ್ಸ್ಪ್ಲೆನೇಷನ್ ಕೇಳೀನಿ. ಅದೇನು ಮುಂದೆ ನಾನು ಬಂದಾಗ ಅದ್ರ ಬಗ್ಗೆ ಯಾವ ಅಧಿಕಾರಿ ಮಾಡ್ಯಾರ ಅವ್ರ ಬಗ್ಗೆ ನಾವು ಏನು ನಮ್ಮ ನಿಯಮ ಪ್ರಕಾರ ಐತೆ ಆ ನಿಯಮದ ಪ್ರಕಾರ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಸರ್ ಸಿ ಟಿ ರವಿ ಅವರ ಬಂಧನದ ಬಳಿಕ ಹಲವೆಡೆ ಸುತ್ತಾಡಿಸಿದ್ದಾರೆ. ಅದರಲ್ಲೂ ಅವರು ಉಲ್ಲೇಖ ಮಾಡಿದ್ದಾರೆ ಕಬ್ಬಿನ ಗದ್ದೆಯಲ್ಲಿ ಇಟ್ಟರು ಅಥವಾ ಜೊತೆಲಿ ಕಲ್ಲಿನ ಕೊರೆ ಹತ್ರ ಕರ್ಕೊಂಡು ಹೋದ್ರು ಅನ್ನೋಂಥದ್ದು. ಈ ಕೇಂದ್ರ ಸಚಿವರು ಅವ್ರನ್ನ ಗುಂಡೊಡೆಯೋದಕ್ಕೆ ಕರ್ಕೊಂಡು ಹೋಗಿದ್ರು ಅನ್ನೋಂಥ ಆರೋಪ ಇದೆ. ಅದ್ರ ಬಗ್ಗೆ ನಾನು ಏನು ಸ್ಟೇಟ್ಮೆಂಟ್ ಕೊಡೋಕೆ ಹೋಗೋದಿಲ್ಲ, ಅವ್ರಿಗೆ ಮಾತಾಡೋಂಗಿಲ್ಲ. ಸರ್ಕಾರದ ಮತ್ತು ಪೊಲೀಸ್ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಲ್ಲ. ನನಗೇನಾದ್ರು ಬಂದಾಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸರ್ ಒಂದು ವೇಳೆ ಆ ರೀತಿ ಏನಾದರೂ ಸಿ ಟಿ ರವಿ ಅವರು ತಮಗೆ ದೂರನ್ನು ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಹೇಗೆ? 100% ನಾನು ಕೊಟ್ಟರೆ ಅದನ್ನು ಖಂಡಿತವಾಗಿ ನಿಯಮದ ಪ್ರಕಾರ ಪರಿಶೀಲನೆ ಮಾಡಿ ಏನು ಮಾಡಬೇಕು ಮಾಡುವಂಥ ಕೆಲಸ ಮಾಡ್ತೀನಿ. ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಬಂಧನ ವಿಚಾರ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸೊ ಯಾಕಂತಂದ್ರೆ ಅವ್ರ ಬಂಧನ ಸರಿನೋ ಇಲ್ವಾ ಅನ್ನೋಂಥದ್ದು ಸ್ವತಃ ಖುದ್ದು ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ಸಿ ಟಿ ರವಿ ಅವರ ಬಂಧನ ಸರಿಯಲ್ಲ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಆಗ್ತಾ ಇದೆ. ಸೊ ಆ ರೀತಿ ನೋಡೋದಾದ್ರೆ ಆ ಬಂಧನ ಸರಿನಾ ಅಥವಾ ಯಾವ ರೀತಿ? ಅದು ಸರಿನೋ ತಪ್ಪು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಒಟ್ಟು ನಮ್ಮ ಸದನಕ್ಕೆ ವ್ಯಾಪ್ತಿಗೆ ಬರೋಂಗಿಲ್ಲ. ಅದು ಹೊರಗೆ ಮಾಡಿದ್ದನ್ನು ಅವರ ಹಾಗೆ ಹೇಳಬೇಕು, ಅವ್ರ ಸಂಬಂಧಪಟ್ಟ ಹೇಳಬೇಕು. ನಮ್ಮ ಇದರಲ್ಲಿ ಅದು ನನಗೆ ಮತ್ತು ಆ ಅರೆಸ್ಟಿಗೆ ಸಂಬಂಧ ಇಲ್ಲ ನಮಗೆ. ಸರ್ ರೂಲಿಂಗ್ ಕೊಟ್ಟ ಮೇಲೂ ಕೂಡ ಅವರು ಬಂಧನವನ್ನು ಮಾಡಿದ್ದಾರೆ. ಸೊ ಅದ್ರ ಜೊತೆಲಿ FIR ಅಲ್ಲೂ ಕೂಡ ಸದನದ ಒಳಗೆ 1:30 ಆಗಿದ್ದು ಅನ್ನೋಂಥದ್ದು ಕೂಡ FIR ಅಲ್ಲಿ ಉಲ್ಲೇಖ ಆಗಿದೆ. ಅದನ್ನು ರೆಫರೆನ್ಸ್ ಹಾಕ್ಯಾರ, ಅದು ತಪ್ಪು, ಹಾಕಬಾರ್ದಾಗಿತ್ತು. ಅದಕ್ಕೆ ನಾನು ಆಗಲೇ ಎಕ್ಸ್ಪ್ಲೆನೇಷನ್ ಕೇಳೀನಿ. ಅದೇನು ಮುಂದೆ ನಾನು ಬಂದಾಗ ಅದ್ರ ಬಗ್ಗೆ ಯಾವ ಅಧಿಕಾರಿ ಮಾಡ್ಯಾರ ಅವ್ರ ಬಗ್ಗೆ ನಾವು ಏನು ನಮ್ಮ ನಿಯಮ ಪ್ರಕಾರ ಐತೆ ಆ ನಿಯಮದ ಪ್ರಕಾರ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಸರ್ ಸಿ ಟಿ ರವಿ ಅವರ ಬಂಧನದ ಬಳಿಕ ಹಲವೆಡೆ ಸುತ್ತಾಡಿಸಿದ್ದಾರೆ. ಅದರಲ್ಲೂ ಅವರು ಉಲ್ಲೇಖ ಮಾಡಿದ್ದಾರೆ ಕಬ್ಬಿನ ಗದ್ದೆಯಲ್ಲಿ ಇಟ್ಟರು ಅಥವಾ ಜೊತೆಲಿ ಕಲ್ಲಿನ ಕೊರೆ ಹತ್ರ ಕರ್ಕೊಂಡು ಹೋದ್ರು ಅನ್ನೋಂಥದ್ದು. ಈ ಕೇಂದ್ರ ಸಚಿವರು ಅವ್ರನ್ನ ಗುಂಡೊಡೆಯೋದಕ್ಕೆ ಕರ್ಕೊಂಡು ಹೋಗಿದ್ರು ಅನ್ನೋಂಥ ಆರೋಪ ಇದೆ. ಅದ್ರ ಬಗ್ಗೆ ನಾನು ಏನು ಸ್ಟೇಟ್ಮೆಂಟ್ ಕೊಡೋಕೆ ಹೋಗೋದಿಲ್ಲ, ಅವ್ರಿಗೆ ಮಾತಾಡೋಂಗಿಲ್ಲ. ಸರ್ಕಾರದ ಮತ್ತು ಪೊಲೀಸ್ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಲ್ಲ. ನನಗೇನಾದ್ರು ಬಂದಾಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸರ್ ಒಂದು ವೇಳೆ ಆ ರೀತಿ ಏನಾದರೂ ಸಿ ಟಿ ರವಿ ಅವರು ತಮಗೆ ದೂರನ್ನು ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಹೇಗೆ? 100% ನಾನು ಕೊಟ್ಟರೆ ಅದನ್ನು ಖಂಡಿತವಾಗಿ ನಿಯಮದ ಪ್ರಕಾರ ಪರಿಶೀಲನೆ ಮಾಡಿ ಏನು ಮಾಡಬೇಕು ಮಾಡುವಂಥ ಕೆಲಸ ಮಾಡ್ತೀನಿ. ಧನ್ಯವಾದ. ಇದು ಸಭಾಪತಿ ಹೊರಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೀವಿ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.